ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಶಾಲಾ ಮಾಹಿತಿ ಆಲ್ ಇನ್ ಒನ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿರಿ, ಹಾಗೆ ಲೈಕ್ ಮಾಡಿ. ಬನ್ನಿ, ಇವತ್ತು ನಾವು ಫ್ರೀ ವಿದ್ಯುತ್ಗಾಗಿ ಶಾಲೆ ಕಾಲೇಜುಗಳಲ್ಲಿ ಯಾವ ರೀತಿಯಾಗಿ ನೋಂದಣಿಯನ್ನು ಮಾಡಬೇಕು, ಹಾಗೆಯೇ ಮುಖ್ಯ ಗುರುಗಳ ನಂಬರನ್ನು ಬದಲಾವಣೆಯನ್ನು ಮಾಡಬೇಕನ್ನೋದು ತಿಳ್ಕೊಳ್ಳೋಣ. ಮೊದಲಿಗೆ ಗೂಗಲ್ಗೆ ಹೋಗಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ, ಈ ಥರ ಸ್ಕೂಲ್ ಎಜುಕೇಷನ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ ಇಲ್ಲಿ ನಮಗೆ ಒಂದು ಆಪ್ಷನ್ ಕಾಣುತ್ತೆ. ಈ ಆಪ್ಷನ್ ಮ್ಯಾಗೆ ನಾವೇನು ಮಾಡಬೇಕು ಅಂದರೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ನೀಡಿ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೈಸ್ ಕೋಡನ್ನು ಹಾಕಬೇಕು. ಡೈಸ್ ಕೋಡ್ ಹಾಕಿದ ನಂತರ ನಿಮ್ಮ ಶಾಲೆಯ ಎಲ್ಲ ಮಾಹಿತಿಗಳು ತಾನೇ ಫ್ಲೆಚಾಗಿ ಬರುತ್ತೆ. ಇಲ್ಲಿ ಈ ನಂಬರಿಗೆ ರಿಜಿಸ್ಟರ್ಡ್ ಡೈಸ್ನಲ್ಲಿರ್ತಕ್ಕಂಥ ನಂಬರಿಗೆ OTP ಹೋಗುತ್ತೆ. ಇಲ್ಲಿ 52 ಅಂತಿದೆ. ಇದು ಹಳೆಯ ಮುಖ್ಯ ಗುರುಗಳ ನಂಬರ್ ಆಗಿರೋದ್ರಿಂದ ಇದನ್ನ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಹಾಗಾಗಿ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಪೇಜನ್ನು ಹೋಗೋಣ. ಇಲ್ಲಿ STS ಅಂತ ಟೈಪ್ ಮಾಡೋಣ. ನಾವು ಗೂಗಲ್ಗೆ ಹೋಗಿ STS ಅಂತ ಟೈಪ್ ಮಾಡಿ ನಾವೇನು ಮಾಡೋಣ ಅಂದರೆ ಸರ್ಚ್ ಬಟನ್ ಒತ್ತಿದಾಗೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಲಾಗಿನ್ ಬಟನ್ ಮೇಲೆ ಲಾಗಿನನ್ನು ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಸ್ಕೂಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ ಎರಡನೇ ಆಪ್ಷನ್ನು ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDAIS ಪ್ಲಸ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಸ್ಕೂಲ್ ಪರ್ಟಿಕ್ಯುಲರ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸ್ಕೂಲ್ ಪರ್ಟಿಕ್ಯುಲರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ 1.14 ಅಂತಿದೆ ಆಪ್ಷನಲ್ಲಿ. ಅಲ್ಲಿ ಮುಖ್ಯ ಗುರುಗಳ ಹಳೆಯ ಮುಖ್ಯ ಗುರುಗಳ ಮೊಬೈಲ್ ನಂಬರನ್ನು ತೆಗೆದು ಈಗಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ಮುಖ್ಯ ಗುರುಗಳ ನಂಬರನ್ನು ನಾವೇನು ಮಾಡಬೇಕು, ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಎಂಟ್ರಿ ಮಾಡಿ ನಾವೇನು ಮಾಡಬೇಕು, ಕೆಳಗಡೆ ಅಪ್ಡೇಟ್ ಅಂತಿದೆ. ಇಲ್ಲಿ ಆಪ್ಷನ್ ಇದೆ. ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಅದ್ರ ಮೇಲೆ ಓಕೆಯನ್ನು ಕೊಡಿ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ಮತ್ತೆ ಹಾಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ನಿಮಗೆ ಮತ್ತೆ ವ್ಯಾಲಿಡೇಟ್ ಅಂತ ಕಾಣಿಸುತ್ತೆ. ಇಲ್ಲಿ ವ್ಯಾಲಿಡೇಟ್ ಮೇಲೆ ಮಾಡಿದರೆ ಆರ್ ಯು ಶೂರ್ ಅಂತದ್ದು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಅದು ನಂಬರ್ ಚೇಂಜ್ ಆಗುತ್ತೆ. ಹೊಳ್ಳಿ ನಾವು ಸ್ಕೂಲ್ ಎಜುಕೇಷನ್ಗೆ ಬಂದು ಮತ್ತೆ ಅದೇ ಸರ್ಕಾರಿ ಶಾಲೆಗೆ ಉಚಿತ ವಿದ್ಯುತ್ ಸಂಪರ್ಕ ಅದ್ರ ಮೇಲೆ ಒತ್ತ ತಕ್ಷಣ ಮತ್ತೆ UDAIS ನಂಬರ್ ಹಾಕಬೇಕು. ಇಲ್ಲಿ ಮತ್ತೆ ಆಟೋಮೆಟಿಕ್ಕಾಗಿ ಫ್ಲೆಶ್ ಬರುತ್ತೆ. ನಿಮ್ಮ ಹೊಸ ಈಗಿನ ಮುಖ್ಯ ಗುರುಗಳ ಒಂದು ನಂಬರ್ ಬರುತ್ತೆ. ಇಲ್ಲಿ ಆ ನಂಬರಿಗೆ OTP ಹೋಗಿರುತ್ತೆ. ಇಲ್ಲಿ ನಂಬರ್ ಚೇಂಜ್ ಆಗಿದೆ. ಅಲ್ಲಿ 52 ಇತ್ತು, ಇಲ್ಲಿ 632 ಇದೆ. ಈ ನಂಬರಿಗೆ ಬಂದಿರುತ್ತೆ OTPಯನ್ನು ಹಾಕಿ ಕೆಳಗಡೆ ನಿಮ್ಮ ಎಸ್ಕಾಮನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದರದ್ದು ಅಕೌಂಟ್ ನಂಬರನ್ನು ನಮೂದಿಸಬೇಕು. ಮತ್ತು ಕೆಳಗಡೆ ಅಡ್ರೆಸ್ಸು ನೇಮು ಫ್ಲೆಶ್ ಆಗಿ ಬರುತ್ತೆ. ಫ್ಲೆಶ್ ಆದ ನಂತರ ಕೆಳಗಡೆ ಆ ಅಗ್ರಿ ಬಟನ್ ಬರುತ್ತೆ. ಆ ಅಗ್ರಿ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ವೆರಿಫಿಕೇಷನ್ ಕೋಡ್ ಇರುತ್ತೆ. ಕೋಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕೋಡನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಒತ್ತಿರಿ. ಸಬ್ಮಿಟ್ ಬಟನ್ ಮೇಲೆ ಒತ್ತಿದ ತಕ್ಷಣ ನಿಮಗೆ ಇನ್ನು ಸಬ್ಮಿಟ್ ಆಗಿರೋದಿಲ್ಲ. ಒಂದು ಸರಿ ಡೀಟೇಲ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೊಂದು ಸಾರಿ ನಾವೇನು ಮಾಡಬೇಕು ಅಂದರೆ ಅದನ್ನ ಡೀಟೇಲ್ಸ್ ಚೆನ್ನಾಗಿ ಚೆಕ್ ಮಾಡಿ ಎಲ್ಲ ಸರಿ ಇದ್ದರೆ ಮತ್ತೊಂದು ಸರಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಮಾಡಿರಿ. ಧನ್ಯವಾದಗಳು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.